ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2025-26 NMMS ಎಕ್ಸಾಮ್ಗೆ ಹಿಸ್ಟ್ರಿ ವಿಭಾಗದಿಂದ ಎರಡನೇ ಚಾಪ್ಟರ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸು ಹಾಗೆ ಡಿಪಾರ್ಟ್ಮೆಂಟ್ ರಿಲೀಸ್ಡ್ ಕ್ವಶನ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಈಗ ಫಸ್ಟು ಡಿಪಾರ್ಟ್ಮೆಂಟಿಂದ, ಈ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಿದೆ. ಯಾವ ನದಿ ಭಾರತವನ್ನು ಡಿವೈಡ್ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ನರ್ಮದಾ ನದಿ. ಇಲ್ಲಿ ಪಿಕ್ಚರ್ ಬೇಕಾದ್ರೆ ನೀವು ನೋಡ್ಬೋದು. ಇಲ್ಲಿ ಭಾರತದಲ್ಲಿ ನರ್ಮದಾ ಅಂತ ನದಿ ಇದೆಯಲ್ಲ, ಈ ನರ್ಮದಾ ನದಿ ಭಾರತವನ್ನ ಮಧ್ಯಭಾಗದಲ್ಲಿ ಡಿವೈಡ್ ಮಾಡ್ದಂಗಿದೆ. ಇದು ಉತ್ತರ ಭಾರತ, ನಾರ್ತ್ ಇಂಡಿಯಾ. ಇದು ದಕ್ಷಿಣ ಭಾರತ, ಸೌತ್ ಇಂಡಿಯಾ. ಇದು ಗಂಗಾ ಇಲ್ಲಿ ಹೋಗುತ್ತೆ, ಸಿಂಧು ಈ ಕಡೆ, ಬ್ರಹ್ಮಪುತ್ರ ನದಿ ಇಲ್ಲಿ ಬರ್ತದೆ. ನರ್ಮದಾ ಮಧ್ಯದಲ್ಲಿ ಎಕ್ಸಾಕ್ಟ್ ಆಗಿ ಹೋಗ್ತಾ ಇದೆ. ನೋಡಿ, ಎರಡನೇ ಚಾಪ್ಟರ್ ಅಲ್ಲಿ ಪೇಜ್ ನಂಬರ್ 8 ಅಲ್ಲಿದೆ. ನರ್ಮದಾ ನದಿಯು ಭಾರತವನ್ನು ಎರಡು ಭಾಗವಾಗಿ ವಿಂಗಡಿಸಿದೆ. ಉತ್ತರ ಭಾರತದ ಎತ್ತರದ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಒಂದು ಭಾಗವಾಗಿ ಡಿವೈಡ್ ಮಾಡಿದ್ರೆ, ಇಲ್ಲಿ ದಕ್ಷಿಣ ಭಾಗದಲ್ಲಿ ಬರೋದು ದಕ್ಕನ್ ಪ್ರಸ್ಥಭೂಮಿ ಅನ್ನೋ ರೀತಿ ಡಿವೈಡ್ ಮಾಡಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಇದು ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ. ಇದು ಕೇವ್ಸ್ಗಳು, ಗುಹೆಗಳಲ್ಲಿ ಜನಗಳು ವಾಸ ಮಾಡ್ತಿದ್ದಂತಹ ಓಲ್ಡ್ ಸೈಟ್, ಹಳೆಯ ಸ್ಥಳ. ಇದಕ್ಕೆ ಸರಿಯಾದಂಥ ಉತ್ತರ ಭೀಮ್ಬೆಟ್ಕಾ. ಇದು ಭೀಮ ಕುಳಿತಿರೋ ರೀತಿನಲ್ಲಿರ್ತದೆ, ಅದಕ್ಕೆ ಭೀಮ್ ಬೈಟ್ಕಾ ಅನ್ನೋ ರೀತಿ ಹೇಳ್ತಾರೆ. ಇದು ಮಧ್ಯಪ್ರದೇಶದಲ್ಲಿ ಇರುವಂತಹ ಸ್ಥಳ. ನೋಡಿ, ಭೀಮ್ ಬೈಟ್ಕಾ. ಮುಂದಿನ ಪ್ರಶ್ನೆ ನೋಡಿ. ಭಾರತದ ಯಾವ ಸ್ಥಳದಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನ ಕಾಣಬಹುದು? ನೋಡಿ, ಪೇಂಟಿಂಗ್ ಮಾಡಿರುವಂಥದ್ದು ವೈಲ್ಡ್ ಅನಿಮಲ್ಸ್ಗಳ ಬಗ್ಗೆ ಪ್ರೀ ಹಿಸ್ಟೋರಿಕ್ ಏಜ್ನಲ್ಲಿ ಇರುವಂಥದ್ದು. ಮುಖ್ಯವಾಗಿ ಮಧ್ಯಪ್ರದೇಶ ಭೀಮ್ಬೆಟ್ಕಾ, ಉತ್ತರ ಪ್ರದೇಶ ಹಾಗೆ ಕರ್ನಾಟಕ. ಸೊ ನೋಡಿ, ಇದು ಆನ್ಸರ್ ಆಗಿರ್ತದೆ. ಇದಕ್ಕೆ ಆಂಧ್ರ ಪ್ರದೇಶ ಬರಲ್ಲ, ಹಾಗೆ ಕಾಶ್ಮೀರ ಕೂಡ ಬರಲ್ಲ. ಕಾಶ್ಮೀರದ ಬುರ್ಜಾಮ್ ಬರೋದು ನೆಲಮಾಳಿಗೆ ಅಥವಾ ಪಿಟ್ ಹೌಸಸ್ ಅಂತ ಏನು ಕರಿತೀವಿ ಅಲ್ಲಿ. ಇದು ಮಹಾರಾಷ್ಟ್ರ ಕೂಡ ಬರಲ್ಲ. ನಮ್ಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ. ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಚೆಕ್ ಮಾಡಿದ್ರೆ ನೋಡಿ, ಪೇಜ್ ನಂಬರ್ 11ರಲ್ಲಿ ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು ಇದು ಬಂದಾಗ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕ. ಸೊ ಈ ರೀತಿ 3 ಮುಖ್ಯ ರಾಜ್ಯಗಳ ಹೆಸರನ್ನ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ಹಾಗೆಯೇ ಬೆಂಕಿಯ ಕುರುಹು ಅಂತ ಬಂದಾಗ ನೆಕ್ಸ್ಟ್ ಕ್ವಶನ್ ಕೂಡ ಇದೆ. ಇದು ಕರ್ನೂಲ್, ಆಂಧ್ರ ಪ್ರದೇಶದ ಕರ್ನೂಲ್ ಕಡೆ ಸೇರುವಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ. ಕರ್ನೂಲ್ ಗುಹೆಗಳಲ್ಲಿ ಕಂಡುಬರುವ ಬೆಂಕಿಯ ಮೊದಲ ಉಪಯೋಗಗಳು ಸಂಬಂಧಿಸಿರುವುದು ಬೆಳಕಿನ ಮೂಲವಾಗಿ. ಇದು ಸರಿಯಾಗಿದೆ, ಬೆಳಕೋಸ್ಕರ ಬಳಸ್ತಿದ್ರು. ಮಾಂಸವನ್ನು ಬೇಯಿಸಲಿಕ್ಕೆ, ಇದು ಕೂಡ ಸರಿಯಾಗಿದೆ. ಕಾಡು ಪ್ರಾಣಿಗಳನ್ನು ಎದುರಿಸಲಿಕ್ಕೆ, ಇದು ಕೂಡ ಸರಿಯಾಗಿದೆ. ಮೇಲ್ ಕಾಣಿಸಿದ ಎಲ್ಲವೂ, ಇದು ನಮಗೆ ಎಕ್ಸಾಕ್ಟ್ ಆಗಿರುವಂಥ ಆನ್ಸರ್. ಯಾಕೆಂತಂದ್ರೆ ಇವೆಲ್ಲವೂ ಕೂಡ ಸರಿ ಉತ್ತರನೇ ಆದಮೇಲೆ ಆಪ್ಷನ್ ಡಿ ಅನ್ನೋದು ಎಕ್ಸಾಕ್ಟ್ ಆಗಿರೋ ಆನ್ಸರ್ ಆಗಿರ್ತದೆ. ಓಕೆ, ಇದು ಡೆಡ್ ಈಸಿ ಇರೋ ಕ್ವಶನ್ ಇದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಭಾರತದಲ್ಲಿ ಮೊದಲು ಕಂಡುಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳ ಇದಾಗಿದೆ. ಇದು ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ. ಬಟ್ ಆನ್ಸರ್ ಇದಕ್ಕೆ ಲಿಂಗಸೂರು ಅಂತೇಳಿ, ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರು ಸರಿಯಾದಂಥ ಉತ್ತರ. ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ. ಇದು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಇದು ಪಿಕ್ಲಿಹಾಳ್ ಅಂತೇಳಿ. ಈ ಪಿಕ್ಲಿಹಾಳ್ ಕೂಡ ರಾಯಚೂರು ಜಿಲ್ಲೆಯಲ್ಲೇ ಇರುವಂತಹ ಒಂದು ಸ್ಥಳ ಆಗಿದೆ. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇದು. ಹಾಗೆ ಮುಂದಿನ ಪ್ರಶ್ನೆ. ಪ್ರಮುಖ ಹವಾಮಾನ ಬದಲಾವಣೆಯು ಯಾವ ಯುಗದಲ್ಲಿ ಜರುಗಿತು ಅಂತ ಕೇಳ್ತಾ ಇದ್ದಾರೆ. ಕ್ಲೈಮ್ಯಾಟಿಕ್ ಚೇಂಜ್ ಆಗಿದ್ದು ಯಾವ ಯುಗದಲ್ಲಿ ಅಂತ. ಪ್ಯಾಲಿಯೋಲಿಥಿಕ್ ಅಂದ್ರೆ ಇದು 2 ಮಿಲಿಯನ್ ವರ್ಷದಿಂದ ಆಗಿರ್ತದೆ. ಮೆಸೋಲಿಥಿಕ್ ಇದು 12,000 ವರ್ಷದಿಂದ 10,000 ವರ್ಷದವರೆಗೆ ಬರುವಂಥದ್ದು. 12,000 ವರ್ಷ ಇರುವಾಗ ಹವಾಮಾನದಲ್ಲಿ ಬದಲಾವಣೆ ಆಗುತ್ತೆ. ಹಿಂಗಾಗಿ ಮೆಸೋಲಿಥಿಕ್ ಅನ್ನೋದು ನಮ್ಮ ಸರಿ ಉತ್ತರ ಆಗಿರ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನ ಒಮ್ಮೆ ಚೆಕ್ ಮಾಡೋಣ ಬೇಕಾದ್ರೆ. ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ 11ನೇ ಪೇಜಲ್ಲಿ ಬದಲಾಗುತ್ತಿರುವ ಪರಿಸರ. 12,000 ವರ್ಷದ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು. ಹೀಗೆ ಸೊ ಹಾಗೆ ಗಮನಿಸಿದ್ರೆ ಈ ಹಳೆ ಶಿಲಾಗ ಅನ್ನೋದು 2 ಮಿಲಿಯನ್ ವರ್ಷದಿಂದ 12,000 ವರ್ಷದವರೆಗೆ ಇರ್ತದೆ.
ಈ ಮಧ್ಯ ಶಿಲಾಯುಗ ಮೆಸೋಲಿಥಿಕ್ ಅನ್ನೋದು 12,000ದಿಂದ 10,000 ವರ್ಷದವರೆಗೆ ಬರ್ತದೆ. 10,000 ವರ್ಷದಿಂದ ನಂತರ ಬರೋದು ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗ ಅಂತ ಕರೀತಾರೆ. ಅದನ್ನು ಸೂಕ್ಷ್ಮವಾಗಿರುವಂತಹ ಚಿಕ್ಕ ಚಿಕ್ಕ ಆಯುಧಗಳ ರೀತಿ ಬಳಸ್ತಾರೆ. ಅದನ್ನು ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಅದನ್ನು ಕರೆದಿದ್ದಾರೆ. ಈ ಟೈಮಲ್ಲಿ ಕೈಗೊಡಲಿ, ಗರಗಸಗಳು ಇವುಗಳನ್ನೆಲ್ಲ ಬಳಸ್ತಾ ಬರ್ತಾರೆ. ನೆಕ್ಸ್ಟ್ ನವಶಿಲಾಯುಗ ಅಂತ ಬಂದಾಗ ಈ 10,000 ವರ್ಷಗಳ ನಂತರ ಬರುವಂಥದ್ದು ನವಶಿಲಾಯುಗ ಆಗಿರ್ತದೆ. ಈ ನವಶಿಲಾಯುಗದಲ್ಲಿ ಮಡಕೆ ಕುಡಿಕೆಗಳನ್ನ ಆಯುಧಗಳು ಒಳಪಿನಿಂದ ಚೇಂಜ್ ಆಗ್ತವೆ. ಹಾಗೆ ಹರಿತವಾಗಿರೋ ಅಲಗು ರೀತಿ ಅಂದರೆ ಗರಗಸದ ರೀತಿ ಶಾರ್ಪ್ ಮಾಡ್ಕೊತಾರೆ. ಬೀಸೋ ಕಲ್ಲುಗಳನ್ನ ಬಳಸ್ತಾರೆ. ಮನುಷ್ಯ ಬಟ್ಟೆ ನೇಯ್ಗೆ ಮಾಡೋದನ್ನು ಕೂಡ ಕಲಿತಾ ಬರ್ತಾನೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟ ಮೊದಲ ಪ್ರಾಣಿ, ಇದು ನಾಯಿ. ತುಂಬ ಈಸಿ ಇರುವಂಥ ಒಂದು ಕ್ವಶನ್ ಇದು. ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಏಕಕಾಲದಲ್ಲಿ ಬಳಸಿದ ಯುಗ, ಇದು ಚಾಲ್ಕೋಲಿಥಿಕ್ ಆಗಿರ್ತದೆ. ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಎರಡನ್ನೂ ಕೂಡ. ಬರೀ ಸೂಕ್ಷ್ಮ ಆಯುಧಗಳು ಅಂತ ಬಂದಾಗ ಈ ಮೆಸೋಲಿಥಿಕ್ ಬರ್ತಿತ್ತು ಸೂಕ್ಷ್ಮ ಆಯುಧಗಳು. ಆದರೆ ತಾಮ್ರನು ಕೂಡ ಸೇರಿಸ್ಕೊಂಡು ಕೊಟ್ಟಿರೋದ್ರಿಂದ ಅದು ಚಾಲ್ಕೋಲಿಥಿಕ್ ಅಂತ ಆಗುತ್ತೆ. ತಾಮ್ರ ಅಂದರೆ ಚಾಲ್ಕೋ ಅನ್ನೋ ಥರ. ನೆಕ್ಸ್ಟು ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ. ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ. ದ್ರಾವಿಡಿಯನ್ ಭಾಷಾ ಕುಟುಂಬಕ್ಕೆ ಸೇರಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ತಿಳ್ಕೊಂಡಿರಿ. ನೆಕ್ಸ್ಟ್ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ನೋಡೋಣ. 2025ರಲ್ಲಿ ಬಂದಿರೋಂಥ ಕ್ವಶನ್ ನೋಡಿ. ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ. ಹೌದು, ಉತ್ತರದಲ್ಲಿ ಹಿಮಾಲಯ ಇರೋದ್ರಿಂದ ಹಿಮಾಲಯನ ದಾಟಿ ಹಿಮಾಲಯದ ಮೇಲ್ಗಡೆಯಿಂದ ಬರೋದು ತುಂಬ ಕಷ್ಟ ಆಯಿತು. ಸೊ ಇದು ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ಹೆಚ್ಚಿನ ದಾಳಿಗಳು ಸಂಭವಿಸಿದೆ. ಇದು ಕೂಡ ಸರಿಯಾಗಿದೆ. ಹಿಂಗಾಗಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿವೆ. ಇದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 7ನಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ನೋಡಿ, ಪೇಜ್ ನಂಬರ್ 7ನಲ್ಲಿ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ. ಸೊ ಇಲ್ಲಿ ನಾವು ಮ್ಯಾಪಲ್ಲಿ ನೋಡಿ, ಇಲ್ಲಿ ಹಿಮಾಲಯ ಬರ್ತದೆ. ಹಿಂಗಾಗಿ ಉತ್ತರದಿಂದಲೇ ಹಿಮಾಲಯ ದಾಟಿ ಬರ್ಲಿಕ್ಕೆ ಆಗ್ತಿರಲ್ಲ. ಬಟ್ ಇಲ್ಲಿ ಕೆಲವೊಂದು ಪಾಸಸ್ಗಳಿದ್ದಾವೆ, ಈಸಿಯಾಗಿ ದಾರಿ ಮಾಡ್ಕೊಂಡು ಬರುತ್ತಾರೆ ಕಣಿವೆಗಳು. ಸೊ ಇಲ್ಲಿಂದ ದಾಳಿಗಳು ಸಂಭವಿಸುತ್ತವೆ. ಸರಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. 2019ರ ಪ್ರಶ್ನೆ ನೋಡಿ. ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೂ ಮೊದಲಿನ ಕಾಲ, ಪೀರಿಯಡ್ ಬಿಫೋರ್ ಡಿಸ್ಕವರಿ ಆಫ್ ದ ಆರ್ಟ್ ಆಫ್ ರೈಟಿಂಗ್. ಬರವಣಿಗೆಯನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆನೆ ಇದ್ದಂಥ ಕಾಲವನ್ನು ಏನಂತ ಕರೀತಾರೆ? ಪ್ರೀ ಹಿಸ್ಟಾರಿಕ್ ಏಜ್ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ ಇದನ್ನು. ಇನ್ನು ಪ್ರಾಚೀನ ಇತಿಹಾಸ ಅಂತಂದಾಗ ಇದು ಬರವಣಿಗೆ ಕಂಡಿಡಿದಾದ್ಮೇಲೆ ಮೌರ್ಯರು, ಗುಪ್ತರು ಇವರೆಲ್ಲ ಬರುತ್ತಲ್ಲ, ಇದು ಪ್ರಾಚೀನ ಇತಿಹಾಸ ಕಾಲ. ನೀವು 8th ಸ್ಟ್ಯಾಂಡರ್ಡಲ್ಲಿ ಇದನ್ನು ಓದ್ತೀರಾ. ಇನ್ನು ಮಧ್ಯಕಾಲೀನ ಅಂತ ಬಂದಾಗ ನೀವು 9th ಓದ್ತೀರಾ ಇದನ್ನು. ಇಸ್ಲಾಮಿಕ್ ಇನ್ವೇಷನ್ ನಡೆಯುತ್ತೆ ಆ ಟೈಮಿಂದ. ದೆಹಲಿ ಸುಲ್ತಾನರು, ಮೊಘಲರು, ಈ ಥರ. ಆಧುನಿಕ ಇತಿಹಾಸ ಕಾಲ ಅಂತಂದರೆ ಬ್ರಿಟಿಷರು ಟೈಮ್ನಲ್ಲಿ ಬರುವಂಥದ್ದು. ಇದು ನೀವು 10th ಹೋದಾಗ ಓದ್ತೀರಾ ಇದನ್ನು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಭಾರತದಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಲಭ್ಯವಾಗಿರುವ ಸ್ಥಳಗಳು. ಇದಕ್ಕೆ ಆನ್ಸರು ಭೀಮ್ಬೇಟ್ಕಾ, ಹುಣಸಗಿ ಮತ್ತು ಕರ್ನೂಲ್. ಇದು ಸರಿಯಾದಂಥ ಉತ್ತರ ಆಗಿರ್ತದೆ. ಇದನ್ನು ಒಮ್ಮೆ ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡೋಣ. ನೋಡಿ, ಪುಟದ ಸಂಖ್ಯೆ 10ರಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಭೀಮ್ಬೇಟ್ಕಾ, ಹುಣಸಗಿ, ಕರ್ನೂಲ್. ಇದು ಆಂಧ್ರ ಪ್ರದೇಶ, ಇದು ಕರ್ನಾಟಕ, ಇದು ಮಧ್ಯಪ್ರದೇಶ. ಈ ಸ್ಥಳಗಳಲ್ಲಿದೆ. ಹಾಗೇನೆ ಇದು ಒಂದು ಪಾಯಿಂಟ್ ನೋಡಿದ್ವಿ. ಮನುಷ್ಯನ ಲಿಖಿತ ದಾಖಲೆಗಳು ಅದಕ್ಕಿಂತ ಮುಂಚೆ ಇದ್ದಂಥ ಕಾಲನ ಚರಿತ್ರೆಯ ಪೂರ್ವ ಕಾಲ ಅಂತಾರೆ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಇದನ್ನು ಅಧ್ಯಯನ ಮಾಡುವಂಥ ವ್ಯಕ್ತಿಗೆ ಪ್ರಾಚ್ಯ ವಸ್ತು ಅಧ್ಯಯನಕಾರ ಅಂತೇಳಿ ಕರೀತಾರೆ. ಈ ಪಾಯಿಂಟ್ಸ್ಗಳ ಕಡೆನೂ ಕೂಡ ಗಮನ ಕೊಟ್ಟಿರಿ. ಹಾಗೆಯೇ ಈ ಪಾಠದಲ್ಲಿ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ಗಳು ಸ್ವಲ್ಪ ಇಲ್ಲಿದೆ ನೋಡಿ. ಭಾರತದ ಕರಾವಳಿಯ ವಿಸ್ತಾರ 6,100 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿವರೆಗೂ 6,100 ಕಿಲೋಮೀಟರ್ ಇದೆ. ಹಾಗೆ ಪೂರ್ವ ಕರಾವಳಿಯನ್ನು ಕೋರಮಂಡಲ್ ತೀರ ಅಂತ ಕರೀತಾರೆ. ಕೋರಮಂಡಲ್ ತೀರ ಪೂರ್ವ ಕರಾವಳಿ. ಇಲ್ಲಿ ಕೋರಮಂಡಲ್ ತಮಿಳುನಾಡು ಕಡೆ ಬರುವಂಥದ್ದು ಕೋರಮಂಡಲ್ ಆಗುತ್ತೆ. ಹಾಗೆಯೇ ಉತ್ಕಲ ತೀರ ಅಂತ ಕೂಡ ಕರೀತಾರೆ. ಉತ್ಕಲ ತೀರ ಅಂದರೆ ಇಲ್ಲಿ ಒರಿಸ್ಸಾ ಕಡೆ ಬರುವಂಥದ್ದು ಉತ್ಕಲ ತೀರ ಆಗುತ್ತೆ. ಹಾಗೆಯೇ ಕೊಂಕಣ ತೀರ, ಮಲಬಾರ್ ತೀರ ಅಂತ ಪಶ್ಚಿಮದನ್ನ ಕರೀತಾರೆ. ಇದು
ಕೇರಳ ಕಡೆ ಬರುವಂಥದ್ದು ಮಲಬಾರ್ ತೀರ ಆಗಿರ್ತದೆ. ಮಹಾರಾಷ್ಟ್ರ ಕಡೆ ಬರುವಂಥದ್ದು ಕೊಂಕಣ ತೀರ ಆಗಿರ್ತದೆ. ಇಲ್ಲಿ ಗೋವಾ ಇಲ್ಲೆಲ್ಲ ಕೊಂಕಣಿ ಭಾಷೆ ಮಾತಾಡ್ತಾರೆ, ಕೊಂಕಣ ತೀರ ಅಂತ ಕರೀತಾರೆ ಅದನ್ನು. ಹಾಗೆ ಈ ಸಮುದ್ರದ ಕರಾವಳಿ ತೀರ ಪ್ರದೇಶದಲ್ಲಿ ರೇವು ಪಟ್ಟಣಗಳು, ಬಂದರುಗಳ ರೀತಿ ಬೆಳೆದು ಅಲ್ಲಿ ಪಾಂಡ್ಯ, ಚೇರ, ಚೋಳ ಇಂಥ ರಾಜ್ಯಗಳು ಉಗಮ ಆಗ್ತವೆ. ಅಲ್ಲಿ ಇವು ಬೇರೆ ಸಮುದ್ರ ವ್ಯಾಪಾರವನ್ನು ಮಾಡೋದ್ರ ಮುಖಾಂತರ ಸಮುದ್ರ ಪಕ್ಕದಲ್ಲಿ ರಾಜವಂಶಗಳು ಪ್ರಾರಂಭ ಆಗ್ತವೆ. ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ಇಷ್ಟು ಅಂಶಗಳು. ನೆಕ್ಸ್ಟ್ 3ನೇ ಪಾಠವನ್ನು ಡಿಸ್ಕಷನ್ ಮಾಡೋಣ. ಟೇಕ್ ಕೇರ್, ಬಾಯ್.